ಮುಡಾ ಬೆನ್ನು ಬಿದ್ದ ಹಲವು ತನಿಖಾ ಸಂಸ್ಥೆಗಳು. ಮುಡಾದಲ್ಲಿನ ಅಕ್ರಮದ ಬಗ್ಗೆ ತ್ರಿಕೋನ ತನಿಖೆ ನಡೀತಾ ಇದೆ. ಈಗಾಗಲೇ ಮುಡಾ ಅಕ್ರಮದ ಬಗ್ಗೆ ಲೋಕಾಯುಕ್ತ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸ್ತಾ ಇದೆ. ಅದರ ಜೊತೆಗೆ ಇಡಿಯಿಂದಲೂ ಮುಡಾ ಅಕ್ರಮ ತನಿಖೆ ನಡೀತಾ ಇದೆ. ಇತ್ತ ನ್ಯಾಯಾಧೀಶ ದೇಸಾಯಿ ಆಯೋಗದಿಂದಲೂ ಇನ್ವೆಸ್ಟಿಗೇಷನ್ ಪ್ರಾರಂಭವಾಗಿದೆ. ರಾಜ್ಯ ಸರ್ಕಾರ ರಚಿಸಿರುವ ಏಕಸದಸ್ಯ ಆಯೋಗದಿಂದ ತನಿಖೆ ನಡೀತಾ ಇದೆ. ಮುಡಾದಿಂದ ಬರೋಬ್ಬರಿ 8 ಲಕ್ಷ ದಾಖಲೆ ಕೇಳಿದ ಆಯೋಗ ನ್ಯಾಯಮೂರ್ತಿ ದೇಸಾಯಿ ಆಯೋಗದಿಂದ 8 ಲಕ್ಷ ದಾಖಲೆ ನೀಡಲು ಸೂಚನೆ ನೀಡಲಾಗಿದೆ. 2005ರಿಂದ 2024ರವರೆಗಿನ ದಾಖಲಾತಿಗಳ ಬಗ್ಗೆ ಮಾಹಿತಿ ಕೇಳಿದ್ದಾರೆ. 50-50 ಅನುಪಾತದಡಿ ಹಂಚಿಕೆಯಾದ ನಿವೇಶನಗಳ ಬಗ್ಗೆ ಮಾಹಿತಿ ಕೇಳಿದ್ದಾರೆ. 50-50ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಸಲ್ಲಿಸಲು ಮನವಿ ಮಾಡಿಕೊಂಡಿದ್ದಾರೆ. ದಾಖಲೆಗಳನ್ನು ನೀಡಲು ಹೊಸ ಜೆರಾಕ್ಸ್ ಮಷಿನ್ ಖರೀದಿ ಮಾಡಿದ್ದಾರೆ. ಮುಡಾದಿಂದ 19 ಲಕ್ಷ ಮೌಲ್ಯದ 9 ಜೆರಾಕ್ಸ್ ಮಷಿನ್ ಖರೀದಿ ಮಾಡಿದ್ದಾರೆ. ಮುಡಾ ಬೆನ್ನು ಬಿದ್ದ ಹಲವು ತನಿಖಾ ಸಂಸ್ಥೆಗಳು. ಈಗಾಗಲೇ ಮುಡಾ ಅಕ್ರಮದ ಬಗ್ಗೆ ಲೋಕಾಯುಕ್ತ ಸಿದ್ದರಾಮಯ್ಯನವರ ಮೇಲೆ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸ್ತಾ ಇದೆ. ಅದರ ಜೊತೆಗೆ ಇಡಿಯಿಂದಲೂ ಮುಡಾ ಅಕ್ರಮದ ಬಗ್ಗೆ ಎಫ್ಐಆರ್ ದಾಖಲಿಸಿ ತನಿಖೆ ನಡೀತಾ ಇದೆ. ಇತ್ತ ನ್ಯಾಯಾಧೀಶ ದೇಸಾಯಿ ಆಯೋಗದಿಂದಲೂ ಈ ಒಂದು ಮುಡಾ ಅಕ್ರಮದ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ರಾಜ್ಯ ಸರ್ಕಾರ ರಚಿಸಿರುವ ಏಕಸದಸ್ಯ ಆಯೋಗದಿಂದ ಈ ಒಂದು ತನಿಖೆ ನಡೀತಾ ಇದ್ದಿದ್ದು, ಮುಡಾದಿಂದ ಬರೋಬ್ಬರಿ 8 ಲಕ್ಷ ದಾಖಲೆಗಳನ್ನು ಆಯೋಗ ಕೇಳಿದೆ ಅಂತೆ. ನ್ಯಾಯಮೂರ್ತಿ ದೇಸಾಯಿ ಆಯೋಗದಿಂದ 8 ಲಕ್ಷ ದಾಖಲೆ ನೀಡಲು ಸೂಚನೆ ಬಂದಿದೆ. 2005ರಿಂದ 2024ರವರೆಗಿನ ದಾಖಲಾತಿಗಳ ಬಗ್ಗೆ ಮಾಹಿತಿ ಕೇಳಿದ್ದಾರಂತೆ. 50-50 ಅನುಪಾತದಡಿ ಹಂಚಿಕೆಯಾದ ನಿವೇಶನಗಳ ಬಗ್ಗೆ ಮಾಹಿತಿ ಕೇಳಿದ್ದಾರೆ. 50-50ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಸಲ್ಲಿಸಲು ಮನವಿ ಮಾಡಿಕೊಂಡಿದ್ದಾರೆ. ದಾಖಲೆಗಳನ್ನು ನೀಡಲು ಹೊಸ ಜೆರಾಕ್ಸ್ ಮಷಿನನ್ನು ಖರೀದಿ ಮಾಡಿದ್ದಾರಂತೆ. ಮುಡಾದಿಂದ 19 ಲಕ್ಷ ಮೌಲ್ಯದ 9 ಜೆರಾಕ್ಸ್ ಮಷಿನ್ ಖರೀದಿ ಮಾಡಿದ್ದಾರೆ.